ಸಿಎಂ ಕುರ್ಚಿಯ ಬಗ್ಗೆ ಚರ್ಚೆ ಆಗ್ತಾ ಇದೆ. ಯತೀಂದ್ರ ಹೇಳಿಕೆ ಕೊಟ್ಟಿದ್ರು, ಅದು ಕೂಡ ಚರ್ಚೆ ಆಯಿತು. ಈಗ ಯತೀಂದ್ರ ಮಾತಿಗೆ ಸಿಎಂ ಸಿದ್ದರಾಮಯ್ಯ ಮಗ ಏನು ಮಾತಾಡಿದ್ರಲ್ಲ, ಸಿಎಂ ಸಿದ್ದರಾಮಯ್ಯ ಯತೀಂದ್ರ ಮಾತಾಡಿದ್ರೆ ಅದಕ್ಕೆ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ, ನೀವು ನಿಮಗಿಷ್ಟ ಬಂದಂಗೆ ಮಾತನಾಡೋದಲ್ಲ ಅಂತ ಹೇಳಿ ಕೌಂಟರ್ ಕೊಡ್ತಾ ಇದ್ದಾರೆ. ಯತೀಂದ್ರ ಪದೇ ಪದೇ ಈ ರೀತಿಯಾಗಿ ಹೇಳ್ತಾ ಇರೋದು ಯಾಕೋ ಕಾಂಗ್ರೆಸ್ನಲ್ಲಿ ಸರಿ ಅನ್ನಿಸ್ತಾ ಇಲ್ಲ. ಡಿ ಕೆ ಶಿವಕುಮಾರ್ ಅವರು ಸತತ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ಯತೀಂದ್ರ ಕೊಟ್ಟಂತಹ ಒಂದು ಹೇಳಿಕೆಗೆ ಮಾತಿಗೆ ಟಾಂಗ್ ಕೊಡ್ತಾ ಇದ್ದಾರೆ. ಸಿಎಂ ಕನಸಿನ ಬಗ್ಗೆ ಮತ್ತೆ ಮಾತನಾಡ್ತಾ ಇದ್ದಾರೆ. ನಾನು ನನ್ನ ಪ್ರಯತ್ನ ಮಾಡ್ತಾನೇ ಇರ್ತೀನಿ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಆಸೆ ಪಡೋದು ತಪ್ಪಲ್ಲ, ಆದರೆ ಅದು ಅವರ ಪ್ರಾರ್ಥನೆ ಹೇಳ್ಕೊಳ್ತಾ ಇದ್ದಾರೆ ಅವ್ರಿಗವರೇ. ಅಲ್ಲದೆ ನಮ್ಮ ಪ್ರಾರ್ಥನೆ ಏನಿದೆ ಅದು ಫಲಿಸುತ್ತೆ, ಮತ್ತೆ ಪ್ರಯತ್ನ ಕೂಡ ಫಲಿಸುತ್ತೆ. ಪ್ರಾರ್ಥನೆ ಮತ್ತು ಕೆಲವೊಂದು ಏನು ಆಸೆಗಳಿರುತ್ತೆ ಆ ವಿಚಾರವಾಗಿ ಮಾತನಾಡ್ತಾ ಇದ್ದಾರೆ. ಸಿಎಂ ಡಿ ಕೆ ಶಿವಕುಮಾರ್ ಪ್ರಾರ್ಥನೆ ಫಲಿಸುವಂತಹ ಭರವಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಗ್ಗೆ ಏನು ಹೇಳಬೇಕು ಇದನ್ನು ನಾನು ದೆಹಲಿಯಲ್ಲೇ ಹೋಗಿ ಹೇಳ್ತೀನಿ. ಯತೀಂದ್ರ ಏನು ಮಾತನಾಡಿದ್ದಾರಲ್ಲ ಅದ್ರ ಬಗ್ಗೆ ಕೇಳಿದಾಗ ಹೇಳ್ತಾರೆ, ಯತೀಂದ್ರ ಅವ್ರು ಹೇಳಿ ಬಿಡಿ, ಅವರೇ ನಮ್ಮೇನು ಹೈಕಮಾಂಡ್ ಅಲ್ಲ, ಅಂದರೆ ಇವರೇ ಹೈಕಮಾಂಡು, ಅವ್ರು ಹೇಳ್ದಂಗೆ ನಾವು ಕೇಳ್ತೀವಿ, ಆಗಲಿ ಬಿಡಿ ಅಂತ ಸ್ವಲ್ಪ ವ್ಯಂಗ್ಯವಾಗಿ ಮಾತನಾಡಿದ್ರಲ್ಲ. ಅದಕ್ಕೆ ಸರಿಯಾದ ಉತ್ತರ ಏನು ಅಂತಂದರೆ, ಅವರೇನು ನಮ್ಮ ಹೈಕಮಾಂಡ್ ಅಲ್ಲ, ಅವ್ರು ಯಾರು ನಿರ್ಧಾರ ಮಾಡೋಕ್ಕೆ ಅಂತ ಅವ್ರ ಮಾತಿನ ಅರ್ಥ. ಇದ್ರ ಬಗ್ಗೆ ನಾನು ಇಲ್ಲಿ ಏನೂ ಕೂಡ ಹೇಳೋಕೆ ಹೋಗೋದಿಲ್ಲ. ಅದೆಲ್ಲವನ್ನು ಕೂಡ ಡೆಲ್ಲಿಯಲ್ಲಿ ಮಾತನಾಡ್ತೀನಿ, ವರಿಷ್ಠರ ಮುಂದೆ ಮಾತನಾಡ್ತೀನಿ. ಒಬ್ಬ ಸಿ ಎಂ ಮಗ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ ಅಂತಂದರೆ ಅದು ಡಿ ಸಿ ಎಂ ಅವರು ಮಾತನಾಡ್ತಾ ಇದ್ದಾರೆ ಅವ್ರ ಬಗ್ಗೆ. ಯಾಕಂದರೆ ಇವರಿಬ್ಬರ ಮಧ್ಯೆನೇ ಚರ್ಚೆ ಇರೋದು. ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇವರಿಬ್ಬರ ಮಧ್ಯೆ ಕುರ್ಚಿ ಕಾಳಗೆ ಇದ್ದೇ ಇದೆ. ಡಿ ಕೆ ಶಿವಕುಮಾರ್ ಅಂತ ಈ ವಿಚಾರವಾಗಿ ಪದೇ ಪದೇ ಮಾತನಾಡ್ತಾ ಇದ್ದಾರೆ. ಹೌದು, ನಾನು ಯಾಕೆ ಆಗಬಾರ್ದು, ನನಗೂ ಕೂಡ ಆಸೆ ಇದೆ, ನನಗೆ ಮಾತ್ರ ಅಲ್ಲ ಜನರಿಗೂ ಕೂಡ ಆಸೆ ಇದೆ, ನಮ್ಗೆ ಯಾರ್ಯಾರು ಬೆಂಬಲ ಮಾಡ್ತಾರೆ ಶಾಸಕರು ಅವ್ರಿಗೂ ಕೂಡ ಆಸೆ ಇದೆ. ಹೀಗಿರುವಾಗ ಒಬ್ಬ ಸಿ ಎಂ ಮಗ ಏನಿದ್ದಾರೆ ಅವರು ಮಾತನಾಡ್ತಾರೆ, ಪದೇ ಪದೇ ಹೇಳ್ತಾರೆ ಅಂತಂದರೆ ಅವರೇನು ಹೈಕಮಾಂಡ? ಸಿದ್ದರಾಮಯ್ಯ ಅವರೇ ಹೇಳ್ತಾರೆ, ನಾನು ಹೈಕಮಾಂಡ್ ಹೇಳಿದಾಗೆ ಮಾತ್ರ ಕೇಳೋದು. ಅವರು ಒಂದು ವೇಳೆ ಸಿ ಎಂ ಕುರ್ಚಿಯನ್ನು ಬಿಟ್ಕೊಡು ಅಂದರೆ ನಾನು ಬಿಟ್ಕೊಡ್ತೀನಿ, ಅದೇನೇ ಇಲ್ಲ, ಅವ್ರು ಹೇಳೋವರೆಗೂ ನಾನೇ ಸಿ ಎಂ ಅಂತ ಪದೇ ಪದೇ ಹೇಳ್ತಾ ಇದ್ರು. ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ, ನೋಡಿ ಈ ವಿಚಾರದಲ್ಲಿ ಆಸೆ ಪಡೋದು ತಪ್ಪಲ್ಲ, ಆದರೆ ಅದು ನಮ್ಮ ಪ್ರಾರ್ಥನೆ. ಈ ಪ್ರಾರ್ಥನೆ ಏನಿದೆ, ಪ್ರಯತ್ನಗಳು ನಾವು ಮಾಡ್ತಾ ಇರ್ತೀವಲ್ಲ ಸತತವಾಗಿ, ಅದು ವಿಫಲ ಆಗಬಹುದು, ಆದರೆ ಯಾವತ್ತೂ ಕೂಡ ಪ್ರಾರ್ಥನೆ ಸುಳ್ಳಾಗೋಕ್ಕೆ ಸಾಧ್ಯ ಇಲ್ಲ, ವಿಫಲ ಆಗೋಕ್ಕೆ ಸಾಧ್ಯ ಇಲ್ಲ. ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ. ನನ್ನ ಪ್ರಾರ್ಥನೆ ಏನಿದೆ ಇಂದಲ್ಲ ಒಂದು ದಿನ ಈಡೇರುತ್ತೆ ಅದು ಅಂತ ಡಿ ಕೆ ಶಿವಕುಮಾರ್ ಟಾಂಗ್ ಕೊಡ್ತಾ ಇದ್ದಾರೆ. ಒಂದು ರೀತಿಯಾಗಿ ಸಿ ಎಂ ಆಗೇ ಆಗ್ತೀನಿ ನಾನು, ನೀವಲ್ಲ ಬೇರೆ ಯಾರು ಹೇಳಿದ್ರು ಸರಿ, ಕಾಂಗ್ರೆಸ್ನಲ್ಲಿ ನನ್ನ ಸತತ ಪ್ರಯತ್ನಗಳನ್ನು ನಾನು ಬಿಡೋದಿಲ್ಲ. ಪ್ರಯತ್ನ ಫಲಿಸ್ತೇ ಇರ್ಬೋದು, ಆದರೆ ನನ್ನ ಪ್ರಾರ್ಥನೆ ಫಲಿಸುತ್ತೆ. ನಾನು ಹೈಕಮಾಂಡ್ ಮುಂದೆ ಪ್ರಾರ್ಥನೆ ಮಾಡಿಕೊಂಡು ಅಥವಾ ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಆ ವಿಚಾರ ಬೇಡ ನಿಮಗೆ, ಆದರೆ ನನ್ನ ಕಡೆಯಿಂದ ಪ್ರಾರ್ಥನೆ ನಿರಂತರವಾಗಿರುತ್ತೆ, ಆ ಪ್ರಾರ್ಥನೆಗೆ ಫಲ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಹೇಳಿರುವಂಥದ್ದು ಒಂದು ರೀತಿಯಲ್ಲಿ ಯತೀಂದ್ರ ಮಾತಾಡಿರುವಂತಹ ಒಂದು ಎಲ್ಲ ಮಾತಿಗೆ ಟಾಂಗ್ ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.